ಮೂಡಾದಲ್ಲಿ ಬಗದಷ್ಟು ಒಂದೊಂದೇ ಹಗರಣಗಳು ಹೊರಬರ್ತಾ ಇದೆ. ಈಗ ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡದ ಇನ್ವೆಸ್ಟಿಗೇಷನಲ್ಲಿ ಹೊರಬರ್ತಾ ಇರುವಂಥದ್ದು ಮಹೇಂದ್ರ ಎಂಬಂಥ 19 ಸೈಟ್ಗಳ ಪಡ್ಕೊಂಡಿದೆ. ಈತ ಕಳ್ಕೊಂಡಿರುವಂಥದ್ದು ಕೇವಲ 2 ಎಕರೆ 12 ಗುಂಟೆ ಜಮೀನು, ಅದು ಕೂಡ ದೇವನೂರು ಬಡಾವಣೆಯಲ್ಲಿ. ಈತ ಮೂಲತಃ ಗುಂಗಾ ಕ್ಷೇತ್ರದ ನಿವಾಸಿ. ಈ ಪ್ರಕರಣದ ಬಗ್ಗೆ ಮಾತಾಡೋಕ್ಕೆ ಜೊತೆಗೆ ದೂರದಾರಾಗಿರುವಂತಹ ಸ್ನೇಹಿತ ಕೃಷ್ಣವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೂಲತಃ ಈ ಮಹೇಂದ್ರ ಯಾರು ಸರ್? ಇವರಿಗೆ 19 ನಿವೇಶನ ಬರೋಕ್ಕೆ ಸಾಧ್ಯ ಅಲ್ಲ ಸರ್ ಅಂತ. ಸರ್, ಅವರು ಜಿ ಟಿ ದೇವೇಗೌಡರ ಸಹೋದರಿಯ ಮಗ ಅಂತೇಳಿ ತಿಳಿದು ಬಂದಿದೆ. ಸೊ ಈಗಾಗಲೇ ಏನು ನಾವು ಸಿದ್ದರಾಮಯ್ಯ ವಿರುದ್ಧ ಆರೋಪ ಮಾಡಿದೆ, ಅದೇ ರೀತಿ ಜಿ ಟಿ ದೇವೇಗೌಡರ ಪ್ರಭಾವನ ಬಳಸ್ಕೊಂಡು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿದ ಆಸ್ತಿಯನ್ನೇ ಕೃಷಿ ಭೂಮಿ ಅಂತೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಕ್ರಯಪತ್ರ ನೋಂದಣಿ ಮಾಡಿಕೊಂಡು ಆ ಜಮೀನಿಗೆ ಪರಿಹಾರ ಕೊಟ್ಟಿಲ್ಲ ಅನ್ನೋ ಒಂದು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಪರಿಹಾರದ ಹೆಸರಲ್ಲಿ 18ರಿಂದ 19 ನಿವೇಶನವನ್ನು ಮಹೇಂದ್ರವರು ಪಡ್ಕೊಂಡಿದ್ದಾರೆ ಅಂತೇಳಿ ದಾಖಲಾತಿಗಳು ಲಭ್ಯ ಇದೆ. ಸೊ ಅದ್ರ ಬಗ್ಗೆ ತನಿಖೆ ಮಾಡಿ ಅಂತೇಳಿ ನಾನು ಆಗಲೇ ಮನವಿ ಮಾಡ್ಕೊಂಡಿದ್ದೀನಿ. ಸರ್, ಆ ದಾಖಲೆಗಳಲ್ಲಿ ನೀವು ಗಮನಿಸಿದರೆ ಏನು ಲೋಪಗಳಾಗಿದೆ ಆ ದಾಖಲೆಗಳಲ್ಲಿ ಸರ್? ಮೇಲೆ ಮಹೇಂದ್ರ ಅವರಿಗೆ ಕೊಟ್ಟಿರುವಂಥ 19 ನಿವೇಶನಗಳಲ್ಲಿ ಸರ್, ನಾನು ಆಗ ಹೇಳಿದ ಈಗ ಸಿದ್ದರಾಮಯ್ಯ ಅವರ ಕುಟುಂಬದ ರೀತಿಯೇ ಈ ಜಿ ಟಿ ದೇವೇಗೌಡ ಕುಟುಂಬದವರು ಕೂಡ ಆ ಜಮೀನು ಆಗಲೇ ದೇವನೂರು ಬಡಾವಣೆಗೆ ಸಂಬಂಧಪಟ್ಟ ಆ ಜಮೀನನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವಶಪಡಿಸ್ಕೊಂಡು ಬಡಾವಣೆ ಅಭಿವೃದ್ಧಿ ಮಾಡಿ ನಿವೇಶನ ಹಂಚಿಕೆ ಮಾಡಿ ಆ ನಿವೇಶನದಲ್ಲಿ ಹಲವಾರು ಜನ ಮನೆಗಳು ಕಟ್ಕೊಂಡು ವಾಸ ಇದ್ದರೂ ಕೂಡ ಕೃಷಿ ಭೂಮಿ ಅಂತೇಳಿ ಸುಳ್ಳು ಸೃಷ್ಟಿ ಮಾಡಿಕೊಂಡು ಮೂಲ ಜಮೀನರ ವಾರಸದಾರರಿಂದ ಸುಳ್ಳು ಕ್ರಯಪತ್ರ ನೋಂದಣಿ ಮಾಡಿಕೊಂಡು ಆ ಜಮೀನಿಗೆ ಪರಿಹಾರ ಕೊಟ್ಟಿಲ್ಲ ಅಂತೇಳಿ ದಾಖಲೆ ಸೃಷ್ಟಿ ಮಾಡ್ಕೊಂಡೆ ನಿವೇಶನ ಪಡೆದಂಥದ್ದು. ಆ ದಾಖಲೆ ನೋಡಿದಾಗ ಕೂಡ ಯಾವಾಗ ನಿವೇಶನ ಆದರೆ ಭೂಮಿ ಕಳ್ಕೊಂಡಿದ್ದಾರೆ ಅನ್ನೋದನ್ನ ಮೆನ್ಷನ್ ಮಾಡಿಲ್ಲ ಸರ್ ಅಲ್ಲಿ. ಸರ್, ಅದು ಸುಮಾರು 84ನೇ 90 ಇಲ್ಲ ಅಥವಾ 92 ಅದು ಸ್ವಾಧೀನ ಆಗಿದೆ. ಸೊ ಆಗಲೇ ಅವ್ರು ಪರಿಹಾರ ಕೂಡ ಪಡ್ಕೊಂಡಿದ್ರು. ಅದೆಲ್ಲ ಪರಿಹಾರ ಪಡ್ಕೊಂಡಿಲ್ಲ ಅಂತೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿರೋಂಥದ್ದು ಅಥವಾ ಸಾಕ್ಷಿ ನಾಶ ಮಾಡಿರೋದು ಅದೆಲ್ಲ ಮಾಡಿದ ನಂತರ ಇವರು ಅದನ್ನು ಕೃಷಿ ಭೂಮಿ ಅಂತೇಳಿ ಅಲ್ಲಿ ನಿವೇಶನ ರಚನೆ ಆಗಿದೆ, ಜನಗಳು ಮನೆ ಕಟ್ಟಕೊಂಡು ವಾಸ ಇದ್ದಾರೆ, ಅದೆಲ್ಲ ಇದ್ದರೂ ಕೂಡ ಕೃಷಿ ಭೂಮಿ ಅಂತ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಕ್ರಯಪತ್ರ ನೋಂದಣಿ ಮಾಡ್ಕೊಂಡಿರೋಂಥದ್ದು, ಖಾತೆ ಮಾಡಿಸ್ಕೊಂಡಿರೋಂಥದ್ದು, ಆಮೇಲೆ ಅದು ಪರಿಹಾರ ಕೊಟ್ಟಿಲ್ಲ ಅಂತೇಳಿ ಪರಿಹಾರ ಪಡ್ಕೊಂಡಿರೋದು, ಈ ಥರ ಸಾಕಷ್ಟು ಅಲ್ಲಿ ಅಪರಾಧ ಕೃತ್ಯಗಳು ಕಂಡು ಬರ್ತದೆ. ಜಿ ಟಿ ದೇವೇಗೌಡ ರಿಯಲ್ ರಿಲೇಷನ್ ಸರ್ ಇವರು ಅಂತ? ಸರ್, ಸಹೋದರನ ಮಗ ಅಂತ ಇದೆ ಸರ್, ತಂಗಿ ಮಗ ಅಂತನೋ ಅಕ್ಕನ ಮಗ ಅಂತಲೇ ಇದೆ. ಅವರು ಪ್ರಭಾವ ಬೆಳೆಸಿದ್ದಾರೆ ಈ ಪ್ರಕರಣದಲ್ಲಿ? ಸರ್, ಖಂಡಿತವಾಗ್ಲೂ ಸರ್ 50 ಅನುಪಾತ ಯಾರ ನಿವೇಶನ ಪಡೆದಿದ್ದಾರೆ ಅವರೆಲ್ಲರೂ ಕೂಡ ರಾಜಕಾರಣಿಗಳ ಪ್ರಭಾವವನ್ನು ಬಳಸ್ಕೊಂಡೇ ಈ ಕೃತ್ಯಗಳನ್ನು ಮಾಡಿರೋಂಥದ್ದು. ಈ ಪ್ರಕರಣವನ್ನು ಗಮನಿಸಿದಾಗ ಸರ್, ಕೂಡ ಆ್ಯಕ್ಟ್ ಪ್ರಕಾರವಾಗಿ 2 ಎಕರೆ ಅಥವಾ 3 ಎಕರೆ ಒಳಗಡೆ ಜಮೀನು ಕಳ್ಕೊಂಡಂಥವ್ರಿಗೆ 30-40 ಒಂದು ನಿವೇಶನ, 60-40 ಒಂದು ನಿವೇಶನ ಕೊಡಬೇಕಂತ ರೂಲ್ಸ್ ಇರುವಂಥದ್ದು. ಆದರೆ ಇವ್ರಿಗೆ 19 ನಿವೇಶನ ಕೊಡೋದಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ ಸರ್? ಸರ್, ನಿವೇಶನ ಕೊಡೋದು 2ನೇ ಪರೀಕ್ಷೆ ಸರ್. ಮೊದಲು ಜಮೀನು ಮಾಲೀಕರೇ ಅಲ್ಲ, ಅವರೇನು ಖರೀದಿ ಮಾಡೋದಂತೇಳಿ ಆ ಸಮಯದಲ್ಲಿ ಆ ಜಮೀನು ಮೋಡಕ್ಕೆ ಸೇರಿದ ಜಮೀನು ಮತ್ತು ಮೋಡದಿಂದ ಖರೀದಿ ಮಾಡಿರೋದಂಥ ನಿವೇಶನದಾರರ ಮಾಲೀಕತ್ವಕ್ಕೆ ಸ್ವಾಧೀನಗೊಳಪಟ್ಟ ಸ್ವತ್ತು. ಅದೇ ಕೃಷಿ ಭೂಮಿಯಾಗಿ ಇವ್ರ ಜಮೀನು ಆಗುತ್ತೆ. ಅದು ಇವ್ರದ್ದು ಜಮೀನು ಅಲ್ದಿರೋದಕ್ಕೆ ಇವರು ಜಮೀನು ನಮ್ಮದು ಅಂತೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡ್ಕೊಂಡ್ರೆ ಅವರುಗಳು ನಿಯಮ ಪ್ರಕಾರ ಎಲ್ಲಿ ನಿವೇಶನ ಪಡಿತಾರೆ? ನೀವೆಲ್ಲ ನಿವೇಶನ ಪಡಿಬೇಕಾದ್ರೆ ಅದು 1 ಎಕರೆ 1 ನಿವೇಶನ, 2 ಎಕರೆ 2 ನಿವೇಶನ, ಈ ಥರ ಒಂದು ನಿಯಮ ಇದೆ. ಆ ನಿಯಮಗಳು ಕೂಡ ಅವ್ರು ಪಾಲನೆ ಮಾಡಿಲ್ಲ. ಈಗಾಗಲೇ ಹೇಳ್ದಲ್ಲ ಅವ್ರ ಉದ್ದೇಶನೇ ಅಕ್ರಮವಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೆಚ್ಚಿನ ನಿವೇಶನ ಪಡೆಯುವಂಥದ್ದು. ಇದೆಲ್ಲರ ಬಗ್ಗೆ ದೂರು ಕೊಟ್ಟಿದ್ದಾರೆ ಹೇಗೆ ಸರ್ ಇದ್ರ ಬಗ್ಗೆ? ಸರ್, ಎಲ್ಲದರ ಬಗ್ಗೆ ಸೇರ್ಸೇ ದೂರು ಕೊಟ್ಟಿರೋಂಥದ್ದು 2015 ಇಸ್ವಿಯಿಂದ ಈ ರೀತಿ ಯಾರು ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಮೈಸೂರು ನಗರ ಪ್ರಾಧಿಕಾರ ಅಕ್ರಮ ನಿವೇಶನ ಪಡೆದಿದ್ದಾರೆ, ಇದೆಲ್ಲದರ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅಂತೇಳಿ ನಾನು ದೂರರಚನೆ ಕೊಟ್ಟಿರೋಂಥದ್ದು. ಇದಿಷ್ಟು ದೂರದರಾಗಿರುವಂತಹ ಸ್ನೇಹಿತ ಕೃಷ್ಣ ಅವರ ಮಾತುಗಳು. ಮೂಲತಃ ಮಹೇಂದ್ರ ಎನ್ನುವಂತಹ ವ್ಯಕ್ತಿ ಶಾಸಕ ಜಿ ಟಿ ದೇವೇಗೌಡರ ಸಹೋದರಿಯ ಮಗ ಆಗಿದ್ದಾನೆ, ಅವರ ಹತ್ತಿರದ ರಿಲೇಷನ್ ಆಗಿದ್ದಾನೆ. ಜಿ ಟಿ ದೇವೇಗೌಡರ ಪ್ರಭಾವವನ್ನು ಬೆಳೆಸ್ಕೊಂಡು ಈತ 19 ನಿವೇಶನ ತೆಗೆದುಕೊಂಡಿದ್ದಾನೆ. ಇದರ ಬಗ್ಗೆಯೂ ಕೂಡ ನಾನು ದೂರನ್ನು ಕೊಟ್ಟಿದ್ದೇನೆ. ಎಲ್ಲ ತನಿಖೆ ನಡೆದರೆ ನಿಜವಾದಂತಹ ಬಣ್ಣ ಬಯಲಾಗುತ್ತೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಂಜೀವತಿಗೆ ವಿನೋದ್ ಪಡವಾರ, ರಿಪಬ್ಲಿಕ್ ಕನ್ನಡ, ಮೈಸೂರು. ಮೂಡಾದಲ್ಲಿ ಬಗದಷ್ಟು ಒಂದೊಂದೇ ಹಗರಣಗಳು ಹೊರಬರ್ತಾ ಇದೆ. ಈಗ ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡದ ಇನ್ವೆಸ್ಟಿಗೇಷನಲ್ಲಿ ಹೊರಬರ್ತಾ ಇರುವಂಥದ್ದು ಮಹೇಂದ್ರ ಎಂಬಂಥ 19 ಸೈಟ್ಗಳ ಪಡ್ಕೊಂಡಿದೆ. ಈತ ಕಳ್ಕೊಂಡಿರುವಂಥದ್ದು ಕೇವಲ 2 ಎಕರೆ 12 ಗುಂಟೆ ಜಮೀನು, ಅದು ಕೂಡ ದೇವನೂರು ಬಡಾವಣೆಯಲ್ಲಿ. ಈತ ಮೂಲತಃ ಗುಂಗಾ ಕ್ಷೇತ್ರದ ನಿವಾಸಿ. ಈ ಪ್ರಕರಣದ ಬಗ್ಗೆ ಮಾತಾಡೋಕ್ಕೆ ಜೊತೆಗೆ ದೂರದಾರಾಗಿರುವಂತಹ ಸ್ನೇಹಿತ ಕೃಷ್ಣವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೂಲತಃ ಈ ಮಹೇಂದ್ರ ಯಾರು ಸರ್? ಇವರಿಗೆ 19 ನಿವೇಶನ ಬರೋಕ್ಕೆ ಸಾಧ್ಯ ಅಲ್ಲ ಸರ್ ಅಂತ. ಸರ್, ಅವರು ಜಿ ಟಿ ದೇವೇಗೌಡರ ಸಹೋದರಿಯ ಮಗ ಅಂತೇಳಿ ತಿಳಿದು ಬಂದಿದೆ. ಸೊ ಈಗಾಗಲೇ ಏನು ನಾವು ಸಿದ್ದರಾಮಯ್ಯ ವಿರುದ್ಧ ಆರೋಪ ಮಾಡಿದೆ, ಅದೇ ರೀತಿ ಜಿ ಟಿ ದೇವೇಗೌಡರ ಪ್ರಭಾವನ ಬಳಸ್ಕೊಂಡು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿದ ಆಸ್ತಿಯನ್ನೇ ಕೃಷಿ ಭೂಮಿ ಅಂತೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಕ್ರಯಪತ್ರ ನೋಂದಣಿ ಮಾಡಿಕೊಂಡು ಆ ಜಮೀನಿಗೆ ಪರಿಹಾರ ಕೊಟ್ಟಿಲ್ಲ ಅನ್ನೋ ಒಂದು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಪರಿಹಾರದ ಹೆಸರಲ್ಲಿ 18ರಿಂದ 19 ನಿವೇಶನವನ್ನು
ಮಹೇಂದ್ರ ಅವರು ಪಡ್ಕೊಂಡಿದ್ದಾರೆ ಅಂತೇಳಿ ದಾಖಲಾತಿಗಳು ಲಭ್ಯ ಇದೆ. ಸೊ ಅದ್ರ ಬಗ್ಗೆ ತನಿಖೆ ಮಾಡಿ ಅಂತೇಳಿ ನಾನು ಆಗಲೇ ಮನವಿ ಮಾಡ್ಕೊಂಡಿದ್ದೀನಿ. ಸರ್, ಆ ದಾಖಲೆಗಳಲ್ಲಿ ನೀವು ಗಮನಿಸಿದರೆ ಏನು ಲೋಪಗಳಾಗಿದೆ ಆ ದಾಖಲೆಗಳಲ್ಲಿ ಸರ್? ಬೇರೆ ಮಹೇಂದ್ರ ಅವರಿಗೆ ಕೊಟ್ಟಿರುವಂಥ 19 ನಿವೇಶನಗಳಲ್ಲಿ ಸರ್, ನಾನು ಆಗ ಹೇಳಿದ ಈಗ ಸಿದ್ದರಾಮಯ್ಯ ಅವರ ಕುಟುಂಬದ ರೀತಿಯೇ ಈ ಜಿ ಟಿ ದೇವೇಗೌಡ ಕುಟುಂಬದವರು ಕೂಡ ಆ ಜಮೀನು ಆಗಲೇ ದೇವನೂರು ಬಡಾವಣೆ ಸಂಬಂಧಪಟ್ಟ ಆ ಜಮೀನನ್ನು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ವಶಪಡಿಸ್ಕೊಂಡು ಬಡಾವಣೆ ಅಭಿವೃದ್ಧಿ ಮಾಡಿ ನಿವೇಶನ ಹಂಚಿಕೆ ಮಾಡಿ ಆ ನಿವೇಶನಲ್ಲಿ ಹಲವಾರು ಜನ ಮನೆಗಳ ಕಟ್ಕೊಂಡು ವಾಸ ಇದ್ದರೂ ಕೂಡ ಕೃಷಿ ಭೂಮಿ ಅಂತೇಳಿ ಸುಳ್ಳು ಸೃಷ್ಟಿ ಮಾಡಿಕೊಂಡು ಮೂಲ ಜಮೀನರ ವಾರಸದಾರರಿಂದ ಸುಳ್ಳು ಕ್ರಯಪತ್ರ ನೋಂದಣಿ ಮಾಡಿಕೊಂಡು ಆ ಜಮೀನಿಗೆ ಪರಿಹಾರ ಕೊಟ್ಟಿಲ್ಲ ಅಂತೇಳಿ ದಾಖಲೆ ಸೃಷ್ಟಿ ಮಾಡ್ಕೊಂಡೆ ನಿವೇಶನ ಪಡೆದ್ರಂಥದ್ದು. ಆ ದಾಖಲೆ ನೋಡಿದವರು ಕೂಡ ಯಾವಾಗ ನಿವೇಶನ ಆದರೆ ಭೂಮಿ ಕಳ್ಕೊಂಡಿದ್ದಾರೆ ಅನ್ನೋದನ್ನ ಮೆನ್ಷನ್ ಮಾಡಿಲ್ಲ ಸರ್ ಅಲ್ಲಿ. ಸರ್, ಅದು ಸುಮಾರು 84ನೇ 90 ಇಲ್ಲ ಅಥವಾ 92 ಅದು ಸ್ವಾಧೀನ ಆಗಿದೆ. ಸೊ ಆಗಲೇ ಅವ್ರು ಪರಿಹಾರ ಕೂಡ ಪಡ್ಕೊಂಡಿದ್ರು. ಅದೆಲ್ಲ ಪರಿಹಾರ ಪಡ್ಕೊಂಡಿಲ್ಲ ಅಂತೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿರೋಂಥದ್ದು ಅಥವಾ ಸಾಕ್ಷಿಗಳು ನಾಶ ಮಾಡಿರೋದು ಅದೆಲ್ಲ ಮಾಡಿದ ನಂತರ ಇವರು ಅದನ್ನು ಕೃಷಿ ಭೂಮಿ ಅಂತೇಳಿ ಅಲ್ಲಿ ನಿವೇಶನ ರಚನೆ ಆಗಿದೆ, ಜನಗಳು ಮನೆ ಕಟ್ಕೊಂಡು ವಾಸ ಇದ್ದಾರೆ, ಅದೆಲ್ಲ ಇದ್ದರೂ ಕೂಡ ಕೃಷಿ ಭೂಮಿ ಅಂತ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಕ್ರಯಪತ್ರ ನೋಂದಣಿ ಮಾಡ್ಕೊಂಡಿರೋಂಥದ್ದು, ಖಾತೆ ಮಾಡಿಸ್ಕೊಂಡಿರೋಂಥದ್ದು, ಆಮೇಲೆ ಅದು ಪರಿಹಾರ ಕೊಟ್ಟಿಲ್ಲ ಅಂತೇಳಿ ಪರಿಹಾರ ಪಡ್ಕೊಂಡಿರೋದು, ಈ ಥರ ಸಾಕಷ್ಟು ಅಲ್ಲಿ ಅಪರಾಧ ಕೃತ್ಯಗಳು ಕಂಡು ಬರ್ತದೆ. ಜಿ ಟಿ ದೇವೇಗೌಡ ರಿಯಲ್ ರಿಲೇಷನ್ ಸರ್ ಇವರು ಅಂತ? ಸರ್, ಸಹೋದರನ ಮಗ ಅಂತ ಇದೆ ಸರ್, ತಂಗಿ ಮಗ ಅಂತನೋ ಅಕ್ಕನ ಮಗ ಅಂತಲೇ ಇದೆ. ಅವರು ಪ್ರಭಾವ ಬೆಳೆಸಿದ್ದಾರೆ ಈ ಪ್ರಕರಣದಲ್ಲಿ? ಸರ್, ಖಂಡಿತವಾಗ್ಲೂ ಸರ್ 50 ಅನುಪಾತ ಯಾರ ನಿವೇಶನ ಪಡೆದಿದ್ದಾರೆ ಅವರೆಲ್ಲರೂ ಕೂಡ ರಾಜಕಾರಣಿಗಳ ಪ್ರಭಾವವನ್ನು ಬಳಸ್ಕೊಂಡೇ ಈ ಕೃತ್ಯಗಳನ್ನು ಮಾಡಿರೋಂಥದ್ದು. ಈ ಪ್ರಕರಣವನ್ನು ಗಮನಿಸಿದಾಗ ಸರ್, ಕೂಡ ಆ್ಯಕ್ಟ್ ಪ್ರಕಾರವಾಗಿ 2 ಎಕರೆ ಅಥವಾ 3 ಎಕರೆ ಒಳಗಡೆ ಜಮೀನು ಕಳೆದುಕೊಂಡಂಥವ್ರಿಗೆ 30-40 ಒಂದು ನಿವೇಶನ, 60-40 ಒಂದು ನಿವೇಶನ ಕೊಡಬೇಕಂತ ರೂಲ್ಸ್ ಇರುವಂಥದ್ದು. ಆದರೆ ಇವ್ರಿಗೆ 19 ನಿವೇಶನ ಕೊಡೋದಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ ಸರ್? ಸರ್, ನಿವೇಶನ ಕೊಡೋದು 2ನೇ ಪರೀಕ್ಷೆ ಸರ್. ಮೊದಲು ಜಮೀನು ಮಾಲೀಕರೇ ಅಲ್ಲ, ಅವರೇನು ಖರೀದಿ ಮಾಡೋದಂತೇಳಿ ಆ ಸಮಯದಲ್ಲಿ ಆ ಜಮೀನು ಮೋಡಾಗಿ ಸೇರಿದ ಜಮೀನು ಮತ್ತು ಮೋಡದಿಂದ ಖರೀದಿ ಮಾಡಿರೋಂಥ ನಿವೇಶನದಾರರ ಮಾಲೀಕತ್ವಕ್ಕೆ ಸ್ವಾಧೀನಗೊಳಪಟ್ಟ ಸ್ವತ್ತು ಅದೇಗೆ ಕೃಷಿ ಭೂಮಿಯಾಗಿ ಇವ್ರ ಜಮೀನಾಗುತ್ತೆ. ಅದು ಇವ್ರ ಜಮೀನು ಅಲ್ದಿರೋದಕ್ಕೆ ಇವರು ಜಮೀನು ನಮ್ಮದು ಅಂತೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡ್ಕೊಂಡ್ರೆ ಅವ್ರುಗಳು ನಿಯಮ ಪ್ರಕಾರ ಎಲ್ಲಿ ನಿವೇಶನ ಪಡಿತಾರೆ? ನೀವೆಲ್ಲ ನಿವೇಶನ ಪಡಿಬೇಕಾದ್ರೆ ಅದು 1 ಎಕರೆ 1 ನಿವೇಶನ, 2 ಎಕರೆ 2 ನಿವೇಶನ, ಈ ಥರ ಒಂದು ನಿಯಮ ಇದೆ. ಆ ನಿಯಮಗಳು ಕೂಡ ಪಾಲನೆ ಮಾಡಿಲ್ಲ. ಈಗಾಗ ಹೇಳ್ದಲ್ಲ ಅವ್ರ ಉದ್ದೇಶನೇ ಅಕ್ರಮವಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೆಚ್ಚಿನ ನಿವೇಶನ ಪಡೆಯುವಂಥದ್ದು. ಇದೆಲ್ಲರ ಬಗ್ಗೆ ದೂರು ಕೊಟ್ಟಿದ್ದಾರೆ ಹೇಗೆ ಸರ್ ಇದ್ರ ಬಗ್ಗೆ? ಸರ್, ಎಲ್ಲದರ ಬಗ್ಗೆ ಸೇರ್ಸನೆ ದೂರು ಕೊಟ್ಟಿರೋಂಥದ್ದು 2015 ಇಸ್ವಿಯಿಂದ ಈ ರೀತಿ ಯಾರು ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಮೈಸೂರು ನಗರ ಪ್ರಾಧಿಕಾರ ಅಕ್ರಮ ನಿವೇಶನ ಪಡೆದಿದ್ದಾರೆ, ಇದೆಲ್ಲದರ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅಂತೇಳಿ ನಾನು ದೂರ ರಚನೆ ಕೊಟ್ಟಿರೋಂಥದ್ದು. ಇದಿಷ್ಟು ದೂರದರಾಗಿರುವಂತಹ ಸ್ನೇಹಮಯ ಕೃಷ್ಣ ಅವರ ಮಾತುಗಳು. ಮೂಲತಃ ಮಹೇಂದ್ರ ಎನ್ನುವಂತಹ ವ್ಯಕ್ತಿ ಶಾಸಕ ಜಿ ಟಿ ದೇವೇಗೌಡರ ಸಹೋದರಿಯ ಮಗ ಆಗಿದ್ದಾನೆ, ಅವರ ಹತ್ತಿರದ ರಿಲೇಷನ್ ಆಗಿದ್ದಾನೆ. ಜಿ ಟಿ ದೇವೇಗೌಡರ ಪ್ರಭಾವವನ್ನು ಬೆಳೆಸ್ಕೊಂಡು ಈತ 19 ನಿವೇಶನ ತೆಗೆದುಕೊಂಡಿದ್ದಾನೆ. ಇದರ ಬಗ್ಗೆಯೂ ಕೂಡ ನಾನು ದೂರನ್ನು ಕೊಟ್ಟಿದ್ದೇನೆ. ಎಲ್ಲ ತನಿಖೆ ನಡೆದರೆ ನಿಜವಾದಂತಹ ಬಣ್ಣ ಬಯಲಾಗುತ್ತೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಂಜೆ ಜೊತೆಗೆ ವಿನೋದ್ ಪಡವಾರ್, ರಿಪಬ್ಲಿಕ್ ಕನ್ನಡ, ಮೈಸೂರು.